ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಕಲು ಆರೋಪಕ್ಕೆ ಕೆರಳಿದ ವಿದ್ಯಾರ್ಥಿ ಮೇಲ್ವಿಚಾರಕನ ಮೇಲೆ ಹಲ್ಲೆ, ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಸ್ನೇಹ ಮಹಿ ಕೃಷ್ಣ ಬಂಧನ ರಾಜಕೀಯ ಪ್ರೇರಿತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಗೊಂದಲ, ತುರ್ತು ತಡೆಯಾಜ್ಞೆಗೆ ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಆಗ್ರಹ. ಪಿಡಿಎ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ, ಗಣ್ಯರ ಸಾನ್ನಿಧ್ಯದಲ್ಲಿ ಸ್ಮರಣೀಯ ಕ್ಷಣಗಳು. ಶಿವಾಜಿ ಜಯಂತಿ ಸಂಭ್ರಮದಲ್ಲಿ ಗಲಾಟೆ, 2 ಸಮುದಾಯಗಳ ನಡುವೆ ಕಲ್ಲುಕಟ್ಟಿಗೆ ಹೊಡೆದಾಟ, ಕೆಲವರಿಗೆ ಗಾಯ. ಈಗ ವಾರ್ತೆಗಳ ವಿವರ. ನಗರದ ಮಲಕ್ರೆಡ್ಡಿ ಹೋಮಿಯೋಪ್ಯಾಥಿ ಕಾಲೇಜಿನಲ್ಲಿ ನಡೆದ ಇಂಟರ್ನಲ್ ಪರೀಕ್ಷೆಯ ವೇಳೆ ನಕಲು ಮಾಡುತ್ತಿದ್ದ ವಿದ್ಯಾರ್ಥಿಯೊಬ್ಬನು ಮೇಲ್ವಿಚಾರಕನ ಮೇಲೆ ಹಲ್ಲೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಪರೀಕ್ಷೆ ಸಂದರ್ಭದಲ್ಲಿ ಕಾಪಿ ಮಾಡುತ್ತಿದ್ದ ವಿದ್ಯಾರ್ಥಿಯನ್ನು ಮೇಲ್ವಿಚಾರಕರು ಪ್ರಶ್ನಿಸಿದಾಗ ಆತ ಆಕ್ರೋಶಗೊಂಡು ದೌರ್ಜನ್ಯ ಎಸಗಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಘಟನೆಯ ದೃಶ್ಯಗಳು ಕಾಲೇಜಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಲ್ಲೆಯಿಂದ ಮೇಲ್ವಿಚಾರಕರಿಗೆ ಸ್ವಲ್ಪ ಗಾಯಗಳಾಗಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಘಟನೆ ಸಂಬಂಧಿಸಿದಂತೆ ಕಾಲೇಜು ಆಡಳಿತ ಮಂಡಳಿ ಆಂತರಿಕ ತನಿಖೆ ಪ್ರಾರಂಭಿಸಿದ್ದು ವಿದ್ಯಾರ್ಥಿಯ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿವೆ. ಮೂಡಾ ಮಾಜಿ ಅಧ್ಯಕ್ಷ ನಟೇಶ್ ಅವರ ದೂರಿನ ಹಿನ್ನೆಲೆ ಸ್ನೇಹಮಯಿ ಕೃಷ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಲಬುರಗಿಯಲ್ಲಿ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ನೇಹಮಹಿ ಕೃಷ್ಣ ವಿರುದ್ಧ ಆರೋಪವಿದ್ದರೆ ಅದನ್ನು ಮೊದಲೇ ಸ್ಪಷ್ಟಪಡಿಸಬೇಕಿತ್ತು. ನಿನ್ನೆ ಚೀಫ್ ಸೆಕ್ರೆಟರಿಯವರ ವಿರುದ್ಧ ಮಾತನಾಡಿರುವುದು ಸತ್ಯ. ಆದರೆ ಈ ಪ್ರಕರಣದಲ್ಲಿ ತುರ್ತಾಗಿ ಬಂಧನ ಮಾಡಿರುವುದು ಅನುಮಾನಾಸ್ಪದ ಎಂದು ಅವರು ಹೇಳಿದರು. ನಟೇಶ್ ವಿರುದ್ಧ ಸ್ನೇಹಮಹಿ ಕೃಷ್ಣ ಮಾತನಾಡಿದ್ದಾರೆ ಎನ್ನುವುದರಿಂದಲೇ ಬಂಧನಕ್ಕೆ ಮುಂದಾಗಿರುವುದು ಸರಿಯಲ್ಲ. ಅಗತ್ಯವಿದ್ದರೆ ಮಾನನಷ್ಟ ಮೊಕದ್ದಮೆ ಹಾಕಬಹುದಿತ್ತು. ಆದರೆ ಈ ರೀತಿ ತಕ್ಷಣ ಬಂಧನ ಮಾಡಿರುವುದು ರಾಜಕೀಯ ಪ್ರೇರಿತ ಕ್ರಮವಾಗಿರಬಹುದು ಎಂದು ಆರೋಪಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದ ಹಿನ್ನೆಲೆ ಪ್ರತಿಕಾರ ಕ್ರಮವಾಗಿ ಬಂಧನ ನಡೆದಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅವರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾಗಲೂ ಸಹಿತ ಲೋಕಾಯುಕ್ತರು ಸಿದ್ದರಾಮಯ್ಯನವ್ರಿಗೆ ಏನು ಮಾಡಲಿಲ್ಲ, ಇವ್ರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದರು. ಈಗ ನಿನ್ನೆ ಅವರು ಚೀಫ್ ಸೆಕ್ರೆಟರಿ ಅವರ ವಿರುದ್ಧ ಮಾತನಾಡಿದ್ದಾರೆ ಅನ್ನೋದು ನಿನ್ನೆ ಹೊಸದಾಗಿ ಬಂದಿರುವಂಥ ಅಲಿಗೇಷನ್. ಅದು ತಪ್ಪಿದ್ರೆ ಚೀಫ್ ಸೆಕ್ರೆಟರಿ ಹ್ಯಾಸ್ ಗಾಟ್ ಆಲ್ ರೈಟ್. ತಪ್ಪು ನಾನು ಸರಿ ಇದೆ ಅಂತ ನಾನೇನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟೆಲಿಂಗ್ ವಾಟ್ ಹಿ ಹ್ಯಾಸ್ ಅಲೆಜ್ಡ್ ಅಗೇನ್ಸ್ಟ್ ಚೀಫ್ ಸೆಕ್ರೆಟರಿ
ಸರಿ ಇದೆ ಅಂತನ್ನುವಂಥದ್ದು ನಂದು ಕ್ಲೇಮಲ್ಲ ಇದೆ, ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಅವರು ಎಲಿಗೇಷನ್ ಮಾಡಿದರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಅಧಿಕಾರ ಇದೆ. ಆದರೆ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಲಿಕ್ಕೆ ಏನು ಅಧಿಕಾರ ಇದೆ? ವಾಟ್ ಈಸ್ ದಿ ಪರ್ಪಸ್ ಆಫ್ ದ್ಯಾಟ್? ಇದರ ಒಂದು ನೆಪ ಮಾಡಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಈಗ ಅವರು ಕೂಡ ಕಮಿಷನರ್ ಮೇಲೆ ಅದರ ಮೇಲೆ ಮಾಧ್ಯಮದಲ್ಲಿ ಬಂದಿರುವಂತೆ, ಆನ್ಲೈನ್ ಮಾಧ್ಯಮದಲ್ಲಿ ಬಂದಿರುವಂತೆ ಸೈಬರ್ ಕ್ರೈಮ್ದಲ್ಲಿ ಅರೆಸ್ಟ್ ಮಾಡಿ. ಸೈಬರ್ ಕ್ರೈಮ್ ಹೆಂಗಾಗುತ್ತದು? ಈಗ ನಾನಿಲ್ಲಿ ಮಾತಾಡ್ತಾ ಇದ್ದೇನಪ್ಪ, ಅಕಸ್ಮಾತ್ ಈಗ ಸಂಬಡಿ ಹ್ಯಾಸ್ ಗಾಟ್ ಸಮ್ ಅಬ್ಜೆಕ್ಷನ್, ಅವರು ಒಂದು ಕ್ರಿಮಿನಲ್ ಮಾನಹಾನಿ ಕೇಸ್ ಹಾಕ್ಬೋದು. ದೇ ಕೆನಾಟ್ ಡೈರೆಕ್ಟ್ಲಿ ಅರೆಸ್ಟ್ ಮಾಡಲಿಕ್ಕೆ ಕಾಗ್ನಿಜನ್ಸ್ ಅಫೆನ್ಸ್ ಅಲ್ಲದ. ದೇಶದ ಕಾನೂನು ಅದ, ಸಂವಿಧಾನ ಅದ. ಹಾಗಾಗಿ ಇದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮಾಡಿದ ಆರೋಪಕ್ಕೆ ಸೇಡು ತೀರಿಸಿಕೊಳ್ಳಿಕ್ಕೆ ಅವರು ತಯಾರಿ ನಡೆಸಿದ್ರು. ಇದೊಂದು ಅವಕಾಶ ಸಿಕ್ಕಿದೆ, ಆ ಅವಕಾಶವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅವರು ಯಾರದೇ ಬಗ್ಗೆ ಆರೋಪ ಮಾಡಿದ್ರ, ಚೀಫ್ ಸೆಕ್ರೆಟರಿ ವಿರುದ್ಧ ಅವರು ಆರೋಪ ಮಾಡಿದ್ದು ಅದು ಸತ್ಯಾಸತ್ಯತೆ ಇಲ್ಲದೆ ಅವ್ರು ಮಾಡಿದ್ರು, ಅವ್ರ ಮೇಲೆ ಕ್ರಮ ಆಗಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ನಮಗೇನು ಅವರ ಆರೋಪದ ಬಗ್ಗೆ ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಯಾಂಡಿಡ್ಲಿ ಕ್ಲಿಯರ್. ಅವರು ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾಡಿದಂಥ ಆರೋಪ ಇದು. ಅವರು ಯಾವ ಆಧಾರದ ಮೇಲೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಇದಕ್ಕೂ ಯಾವುದೇ ನಿರ್ದಿಷ್ಟವಾದಂಥ ಎಲ್ಲ ಮಾಹಿತಿಗಳು ಅವ್ರೇನು ಕೊಟ್ಟಿಲ್ಲ. ಜನರಲ್ ಒಂದು ಆರೋಪ ಮಾಡಿದ್ದಾರೆ. ಇಫ್ ದಟ್ ಈಸ್ ರಾಂಗ್, ಚೀಫ್ ಸೆಕ್ರೆಟರಿ ಹ್ಯಾಸ್ ಗಾಟ್ ಆಲ್ ರೈಟ್. ಬಟ್ ಸೋಫಾರ್ ಅವರ ಕಂಪ್ಲೇಂಟ್ ಕೊಟ್ಟಿದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲಿವರೆಗೆ ಬಂದಿಲ್ಲ. ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಲೋಕಾಯುಕ್ತಕ್ಕೆ ಅವರನ್ನು ಹ್ಯಾರಾಸ್ ಮಾಡುವಂಥ ಕೆಲಸ ನಡೆದಿದೆ. ಕೈ ಮುಖಂಡ ರಾಜುಗೌಡ ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ ಪ್ರಕರಣದಲ್ಲಿ ಬಂಧನಕ್ಕೆ 15 ದಿನ ತೆಗೆದುಕೊಂಡಿದ್ದರು. ಆದರೆ ಈ ಪ್ರಕರಣದಲ್ಲಿ ತುರ್ತು ಕ್ರಮ ಯಾಕೆ ಎಂದು ಪ್ರಶ್ನಿಸಿದರು. ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬ ಲೇಡಿ ಆಫೀಸರ್ಸ್ಗೆ ಬಾಯಿಗೆ ಬಂದಂಗೆ ಬೈದಿದ್ನಲ್ಲ, ಅಲ್ಲೇ ಇದ್ದವ 15 ದಿವಸ ತೊಗೊಂಡ್ರು ಅರೆಸ್ಟ್ ಮಾಡಲಿಕ್ಕೆ. ಆ ರಾಜೀವ್ ಗೌಡನ್ನು ಅರೆಸ್ಟ್ ಮಾಡಲಿಕ್ಕೆ 15 ದಿವಸ ತೊಗೊಂಡ್ರು. ನಾವು ಒಂದು ಹೇಳ್ತೀನಿ, ನಮ್ಮ ದೇಶದೊಳಗೆ ಮತ್ತು ಇನ್ ಪರ್ಟಿಕ್ಯುಲರ್ ಕರ್ನಾಟಕದಾಗ ಪೊಲೀಸರ ಸಾಮರ್ಥ್ಯ ಯಾವುದ್ರಾಗೂ ಕಮ್ಮಿ ಇಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ನೀವು ನ್ಯಾಯಯುತವಾಗಿ ನೋಡ್ರಿ ಅಂದ್ರೆ ಪಟ್ ಒಂದು 2 ದಿವಸದಾಗ ಒಂದೇ ದಿವಸದಾಗ ಅವತ್ತೇ ಹೇಳ್ಕೊಂಬರ್ತಿದ್ರು. ಆದ್ರೆ ಎಲ್ಲದರೊಳಗೂ ರಾಜಕೀಯ ಹಸ್ತಕ್ಷೇಪದ ಕಾರಣದಿಂದ ಮತ್ತು ಅವರು ಮಾತು ಕೇಳಲಿಲ್ಲ ಅಂದ್ರೆ ಅವ್ರ ಮೇಲೂ ತೊಂದರೆ ಕೊಡೋದು ಅಲ್ಲಿನ ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳು, ಇದು ಒಂದು ಅಭ್ಯಾಸ ಆಗಿರೋದ್ರಿಂದ ಕಾಂಗ್ರೆಸ್ ಪಾರ್ಟಿಗೆ ತಮಗಲ್ಲಿ ಬೇಕಾದವರಿಗೆ ಅರೆಸ್ಟ್ ಮಾಡಲಿಲ್ಲ. ಇಲ್ಲೇ ಅವನು ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇದೆಲ್ಲ ಪೊಲಿಟಿಕಲ್ ಪ್ರೆಷರ್ ಇದೆ. ಬಾಗಲಕೋಟೆಯಲ್ಲಿ ಶಿವಾಜಿ ಮೂರ್ತಿಗೆ ಚಪ್ಪಲಿ ಎಸೆದ ಘಟನೆ ಕುರಿತು ಮಾತನಾಡಿದ ಜೋಶಿ, ಹಿಂದೂ ಮುಸ್ಲಿಂ ಎರಡೂ ಕಡೆಯವರನ್ನು ಅರೆಸ್ಟ್ ಮಾಡ್ತೀರಿ, ತಪ್ಪು ಮಾಡಿದವರನ್ನು ಮಾತ್ರ ಯಾಕೆ ಬಂಧಿಸಿಲ್ಲ ಎಂದು ಪ್ರಶ್ನಿಸಿದರು. ಪೊಲೀಸರ ಮೇಲೆ ಒತ್ತಡ ಹೇರುವ ಪರಿಸ್ಥಿತಿ ಉಂಟಾಗುತ್ತಿದೆ, ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡುತ್ತಿದೆ ಎಂದು ಅವರು ದೂರಿದರು. ಎಐ ಸಮ್ಮಿಟ್ ಮೇಲೆ ಕಾಂಗ್ರೆಸ್ ಗುಂಡಗಳು ದಾಳಿ ಮಾಡಿದ್ದಾರೆ ಎಂದು ಆರೋಪಿಸಿದ ಜೋಶಿ, ದೇಶದ ಮರ್ಯಾದೆ ಕಳೆಯುವ ಕೆಲಸ ನಡೆಯುತ್ತಿದೆ ಎಂದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಗ್ಗೆ ತೀವ್ರ ವಾಗ್ದಾಳಿ ನಡೆಸಿ ಅಪ್ರಬುದ್ಧ ರಾಜಕಾರಣಿ ಎಂದು ಟೀಕಿಸಿದರು. ಅದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕುರಿತು ಮಾತನಾಡಿ, ಸ್ವಲ್ಪನಾದರೂ ಹೊಣೆಗಾರಿಕೆ ಇದ್ದರೆ ದೇಶದ ಕ್ಷಮೆ ಕೇಳಬೇಕು ಎಂದು ಹೇಳಿದರು. ಫ್ರೀ ಗ್ಯಾರಂಟಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಜೋಶಿ ಪ್ರತಿಕ್ರಿಯಿಸಿ, ಸ್ವತಃ ಖರ್ಗೆ ಅವರೇ ಗ್ಯಾರಂಟಿಯಿಂದ ರಸ್ತೆ ಗುಂಡಿ ಮುಚ್ಚಲು ಹಣ ಇಲ್ಲ ಎಂದು ಹೇಳಿದ್ದಾರೆ. ಇನ್ಮೇಲೆ ಯಾರೇ ಆಗಲಿ ಗ್ಯಾರಂಟಿ ನೀಡುವ ಮುನ್ನ ಯೋಚಿಸಬೇಕು ಎಂದು ಸಲಹೆ ನೀಡಿದರು. ಮಸೀದಿಯಿಂದ ಕಲ್ಲು ಹೊಡಿತಾರೆ, ಆ ಮಸೀದಿ ಇಲ್ಲಿಗಲ್ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ರಿಪೋರ್ಟ್ ಬಂದಿತ್ತು. ಅವ್ರ ಮೇಲೇನು ಆ್ಯಕ್ಷನ್ ಇಲ್ಲ. ಯಾವನೊಬ್ಬ ಮಸೀದಿ ಮೇಲಿನ ಕಲ್ಲು ಹೊಡೆದವನು ಅದು ಬುಲ್ಡೋಸರ್ ಹಚ್ಚಿರಿ ಅಂತ ಹೇಳಿದಂತ ಅವನ್ನ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿಯ ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ರಿ ನೀವು. ಈ ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರಂತಂದ್ರೇನ್ರಿ? ಶಿವಾಜಿ ಭಾವಚಿತ್ರಕ್ಕೆ ಚಪ್ಪಲಿ ಎಸಿತಾರಂತಂದ್ರೆ ಎಲ್ಲಿಂದ ಧೈರ್ಯ ಬರ್ತದೆ ಇವ್ರಿಗೆ? ಯಾವಾಗ ಇವ್ರನ್ನ ಕಾಂಗ್ರೆಸ್ ಪಾರ್ಟಿಯವರು ಈ ಇಸ್ಲಾಮಿಕ್ ಮತಾಂಧ ಶಕ್ತಿಗಳನ್ನು ನಮ್ಮ ಬ್ರದರ್ಸ್ ಅಂತ ಕರೀತಾರಲ್ಲ, ಆವಾಗ ಇವೆಲ್ಲ ಬರ್ತಾವೆ. ಬೆಂಗಳೂರಿನಲ್ಲಿ ಒಂದು ಕೆಫೆಯಲ್ಲಿ
ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಏನು ಹೇಳಿದ್ರು ಅವರು? ಫಸ್ಟ್ ಸ್ಟೇಟ್ಮೆಂಟ್ ಏನು ಸರ್ಕಾರದ್ದು? ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅಂತ. ಎರಡನೇ ಸ್ಟೇಟ್ಮೆಂಟ್ ಏನು? ಡಿ ಕೆ ಶಿವಕುಮಾರ್ ಅವ್ರದ್ದು ರೈವಲಿ ಅವರು ಎರಡು ಹೋಟೆಲ್ಗಳ ಮಧ್ಯೆ ರೈವಲರಿ ಅದು ಅದಕ್ಕೆ ಮಾಡಿದ್ರು ಅಂತ. ಕಾನೂನು ಸುವ್ಯವಸ್ಥೆಯಲ್ಲೇ ಶಿವಾಜಿ ಮಹಾರಾಜರದು ಅಧಿಕೃತವಾಗಿ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದೆ. ಶಿವಾಜಿ ಜಯಂತಿಯನ್ನು ಸರ್ಕಾರದ ಆಚರಣೆಯನ್ನಾಗಿ ಮಾಡುವಂಥದ್ದು. ಅವರು ಈ ರೀತಿ ಪಬ್ಲಿಕ್ಗೆ ಬಿಟ್ಟಿದ್ದಾರೋ? ಮತ್ತು ಅಲ್ಲಿ ಅವ್ರ ಮೇಲೆ ಒತ್ತಡ ಏನು ಅಂತಂದ್ರೆ, ಆನಂತರ ಪೊಲೀಸರ ಮೇಲೆ ಒತ್ತಡ ಏನಂತಂದ್ರೆ, ಅಲ್ಲಿ ಒಂದಿಷ್ಟು ಮುಸಲ್ಮಾನರನ್ನ ಅರೆಸ್ಟ್ ಮಾಡಿದ್ರೆ ಈ ಕಡೆ ಹಿಂದೂಗಳನ್ನ ಅರೆಸ್ಟ್ ಮಾಡಿ. ಯಾಕೆ ಹಿಂದೂಗಳನ್ನ ಅರೆಸ್ಟ್ ಮಾಡಬೇಕು? ಯಾರು ಕಲ್ಲು ಹೊಡೆದಾರ, ಯಾರು ಚಪ್ಪಲಿ ಹೋಗದಾರ ಅವ್ರ ಮತ್ತೆ ಒಂದೊಳಗೆ ಹಾಕ್ಬೇಕಲ್ಲ. ಹಾಗಾಗಿ ಸರ್ಕಾರ ಒಂದು ಸಂಪೂರ್ಣವಾದಂಥ ಒನ್ ಸೈಡೆಡ್ ಅಪ್ರೋಚ್, ತುಷ್ಟೀಕರಣದ ವೋಟ್ ಬ್ಯಾಂಕಿನ ರಾಜಕಾರಣ. ಹಾಗಾಗಿ ಈ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದೆ. ಎರಡನೇದ್ದು, ಕಾಂಗ್ರೆಸ್ ಗುಂಡಾಗಳು AI ಸಮಿಟ್ ಮೇಲೆ ಹೋಗಿ ದಾಳಿ ಮಾಡಿದ್ದಾರೆ. ಕಾಂಗ್ರೆಸ್ ಗುಂಡಾಗಳು ಹೋಗಿ ಗಲಾಟೆ ಮಾಡಿದ್ದಾರೆ. ಜಗತ್ತಿನಿಂದ ಜನ ಬಂದಾರೆ, ಲಕ್ಷಾಂತರ ಜನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಯಾರ, ಲ್ಯಾಕ್ಸ್ ಟುಗೆದರ್. ನಾನು ಹೋಗಿದ್ದೆ AI-ಕ್ಕೆ. ಯಾಕಂದ್ರೆ ನಾವು AI ಬೇಸ್ಡ್ ಸೊಲ್ಯೂಷನ್ ನಮ್ಮ ಡಿಪಾರ್ಟ್ಮೆಂಟ್ನಾಗ ಕೆಲವು ಆಲ್ರೆಡಿ ತಂದೀವಿ ನಾವು. ಅನೇಕ ದೇಶಗಳ ಮುಖ್ಯಸ್ಥರು ಬಂದಿದ್ದಾರೆ, ದೇಶಗಳ ಮಂತ್ರಿಗಳು ಬಂದಿದ್ದಾರೆ. ನೀವಲ್ಲೇ ಭಾರತದ ಮರ್ಯಾದೆ ಕಳಿತೀರಂದ್ರೆ ಏನರ್ಥ ಇದೆ? ರಾಹುಲ್ ಗಾಂಧಿಗಂತೂ ಬುದ್ಧಿ ಇಲ್ಲ. ಒಬ್ಬ ಅಪ್ರಬುದ್ಧ ಅಬೋಧ ಬಾಲಕ್ ಅಂತ ಹೇಳಿ ಮೊನ್ನೆ ಏನು ಹೇಳ್ತಾರಲ್ಲ ನಡ್ಡಾ ಅವರು, ಅಬೋಧ ಬಾಲಕ್ ಅವರು. ಈ ರಾಹುಲ್ ಗಾಂಧಿ ಅವರಿಂದ ಏನು ನಾವು ನಿರೀಕ್ಷಣೆ ಮಾಡೋದಿಲ್ಲ. ಯಾಕಂದ್ರೆ ತಲೆಯೊಳಗೆ ಬುದ್ಧಿನೇ ಇಲ್ಲ ಅಂತಂದ್ಮೇಲೆ ಅವ್ರಿಗೇನು ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಖರ್ಗೆ ಅವರು ಇಲ್ಲಿಯವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು. ದೇಶದ ಮರ್ಯಾದೆ ಕಳಲಿಕ್ಕೆ ನೀವೇನಾದರೂ, ನಿಮಗೇನಾದರೂ ಈ ರೀತಿ ನಾವು ಮಾಡಬಾರ್ದು, ಇದು ದೇಶದ ಘನತೆ ಗೌರವಕ್ಕೆ, ದೇಶದ ಸಾಧನೆ. ದಿಸ್ ಇಸ್ ದಿ ಅಚೀವ್ಮೆಂಟ್ ಆಫ್ ದಿ ಗೌರ್ಮೆಂಟ್ ಅಲ್ಲ, ಇದು ದಿಸ್ ಇಸ್ ದಿ ಅಚೀವ್ಮೆಂಟ್ ಆಫ್ ದಿ ಕಂಟ್ರಿ. ದೇಶದ ಯುವಕರು ಮಾಡ್ತಾ ಇದ್ದಾರೆ ಈ ಕೆಲಸ. ಹಾಗಾಗಿ ಇದಕ್ಕೆ ನಿಮಗೇನಾದರೂ ಸ್ವಲ್ಪ ಸೆನ್ಸ್ ಇದ್ರೆ ನೀವು ದೇಶದ ಕ್ಷಮೆಯನ್ನು ಕೋರಬೇಕು ಅಂತ ನಾನು ಖರ್ಗೆ ಅವ್ರಿಗೆ ಹೇಳ್ತೇನೆ. ರಾಹುಲ್ ಗಾಂಧಿಗೆ ಹೇಳಿದ್ರಾಗ ಅರ್ಥನೇ ಇಲ್ಲ. ಮೋಸ್ಟ್ ಇಮ್ಮೆಚ್ಯೂರ್ಡ್ ಆ್ಯಂಡ್ ಯಾವುದೇ ಪಾಲಿಟಿಕ್ಸ್, ದೇಶದ ಆಡಳಿತದ ಬಗ್ಗೆ, ದೇಶದ ರಾಜಕಾರಣದ ಬಗ್ಗೆ ಗಂಭೀರತೆ ಇಲ್ಲ. ಸೆಷನ್ ಮುಗಿದ ತಕ್ಷಣ ಇನ್ನೂ ಅರ್ಧ ಸೆಷನ್ ಇದ್ದಾಗ ವಿದೇಶಕ್ಕೆ ಕೂಡಿ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ ಅಂತ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಳ ಮೀಸಲಾತಿ ಕುರಿತು ಗೊಂದಲಗಳು ಇನ್ನೂ ಪರಿಹಾರವಾಗದ ಹಿನ್ನೆಲೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಒಳ ಮೀಸಲಾತಿ ಕ್ರಮಗಳನ್ನು ತಕ್ಷಣವೇ ಸ್ಥಗಿತಗೊಳಿಸುವಂತೆ ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರವನ್ನು ಒತ್ತಾಯಿಸಿದರು. ಪರಿಶಿಷ್ಟ ಜಾತಿಯ 101 ಜಾತಿಗಳ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಕುರಿತು ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಿದ್ಧಗೊಂಡ ಸಮೀಕ್ಷಾ ವರದಿ ಅವೈಜ್ಞಾನಿಕವಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಈ ವರದಿಯಿಂದ ಪರಿಶಿಷ್ಟ ಜಾತಿ ಬಲಗೈ ವರ್ಗದ 19 ಜಾತಿಗಳಿಗೆ ಸಾಮಾಜಿಕ ಅನ್ಯಾಯವಾಗುತ್ತದೆ. ರಾಜ್ಯಪಾಲರಿಂದ ಅಂಕಿತ ಸಿಗುವ ಮೊದಲು ಅದು ತಿರಸ್ಕಾರವಾಗಿ ಸರ್ಕಾರಕ್ಕೆ ವಾಪಸ್ಸಾಗಿದ್ದು ಮರುಪರಿಶೀಲನೆಗೆ ಒಳಪಟ್ಟಿದೆ ಎನ್ನಲಾಗಿದೆ. ಮತ್ತೊಂದೆಡೆ ಮೀಸಲಾತಿ ಪ್ರಮಾಣವನ್ನು 56% ಹೆಚ್ಚಿಸಿರುವ ಸರ್ಕಾರದ ಕ್ರಮವನ್ನು ನ್ಯಾಯಾಲಯ ಪ್ರಶ್ನಿಸಿದ್ದು, ಒಟ್ಟು ಮೀಸಲಾತಿ ಪ್ರಮಾಣ 50% ಮೀರಬಾರದು ಎಂದು ತಡೆಯಾಜ್ಞೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಗೊಂದಲಗಳು ಸಂಪೂರ್ಣ ಪರಿಹಾರವಾಗುವ ತನಕ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಜಾರಿಯಲ್ಲಿರುವ ಒಳ ಮೀಸಲಾತಿ ಕ್ರಮಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ಹೊಸ ಜಾತಿ ಪ್ರಮಾಣ ಪತ್ರಗಳ ವಿತರಣೆಯನ್ನು ತಕ್ಷಣವೇ ಸ್ಥಗಿತಗೊಳಿಸಿ ಹಳೆಯ ಪ್ರಮಾಣ ಪತ್ರಗಳನ್ನು ಮುಂದುವರಿಸಬೇಕು. ಒಳ ಮೀಸಲಾತಿ ಅನ್ವಯಿಸಿರುವ ರೋಸ್ಟರ್ ಬಿಂದುಗಳನ್ನು ಪರಿಷ್ಕರಿಸಬೇಕು. ಗೊಂದಲಗಳು ಬಗೆಹರಿಯುವ ತನಕ ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನೇ ಅನುಸರಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಸಾಮಾಜಿಕ ನ್ಯಾಯ, ಸೌಹಾರ್ದತೆ ಮತ್ತು ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನೆಗಳು ಆಗ್ರಹಿಸಿವೆ.
ಇವತ್ತು ನಿಮ್ಮದೇ ಆದಂತ ಸಮುದಾಯವನ್ನ ಇವತ್ತು ಮೌಢ್ಯ ಶಾಸ್ತ್ರವನ್ನ ನಿಮ್ಮದೇ ಆದಂತ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಆದ್ರೆ ನೀವು ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಏನು ಪುಟಾಣಿ ತಿಂತಿದ್ರ? ಯಾಕೆ ಕೇಳ್ತಾ ಇದ್ದಿಲ್ಲ? ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ನೀವು ಎಸ್ ಸಿ ಮಾದೇಪುರವರೇ, ನೀವೇ ಸಮಾಜ ಕಲ್ಯಾಣ ಸಚಿವರಿದ್ದೀರಿ, ನೀವೇನು ಕತ್ತೆ ಕಾಯ್ತಾ ಇದ್ದೀರಾ? ಯಾವುದೇ ಒಂದು ಆದೇಶವನ್ನು ಬರಬೇಕಾದ್ರೆ ಅಥವಾ ಯಾವುದೇ ಒಂದು ಆದೇಶವನ್ನು ಮಾಡಬೇಕಾದ್ರೆ ಅದು ನಿಮ್ಮ ಗಮನಕ್ಕೆ ಬಂದೇ ಬರ್ತದೆ. ನೀವೇನು ಕಣ್ಣು ಮುಚ್ಕೊಂಡಿದ್ದೀರಾ? ಏನ್ ನಿಮ್ ಕಣ್ಣು ಹೋಗಿದವ? ಯಾಕೆ ನೋಡ್ಲಿಲ್ಲ ನೀವು? ಇವತ್ತು ನಮ್ಮ ಮಕ್ಕಳ ಭವಿಷ್ಯ ಇದೆ, ನಿಮ್ಮ ಮೊಮ್ಮಕ್ಕಳ ಭವಿಷ್ಯ ಇದೆ. ನೀವು ರಾಜಕಾರಣಿ ಆಗಿರ್ಬೋದು ಅಥವಾ ಸಿಕ್ಕಾಪಟ್ಟೆ ದುಡ್ಡು ಗಳಿಸಿರ್ಬೋದು, ನಮ್ಮ ಮಕ್ಕಳ ಮೇಲೆ ಇವತ್ತು ನೀವು ಚೆಲ್ಲಾಟ ಆಡಬೇಡಿ. ಒಂದು ವೇಳೆ ಇದನ್ನು ಸರಿಪಡಿಸದೆ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಕಾಂಗ್ರೆಸ್ಗೆ ನಾವು ಧೂಳಿಪಟ ಮಾಡ್ತೀವಿ. ಎತ್ತರ ಸಿದ್ದರಾಮಯ್ಯನವರೇ, ಆ ಮಾನದಂಡಗಳನ್ನು ಬಳಕೆ ಮಾಡಿಕೊಂಡು ಒಳ ಮೀಸಲಾತಿ ಜಾರಿಗೆ ತರಬೇಕಂತೇಳಿ ಏನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ, ಆ ಪ್ರಕಾರವಾಗಿ ಒಳ ಮೀಸಲಾತಿ ಸರ್ವೆಯಲ್ಲಿ ನಾಗಮೋಹನ್ ದಾಸ್ ಅವರು ಚ್ಯುತಿಯನ್ನು ಅವರು ಮಾಡಿದರು. ಅದನ್ನೇ ಮತ್ತೆ ರೀಸರ್ವೆ ಮಾಡಬೇಕಂತೇಳಿ ಹೋರಾಟ ನಡೆದಿತ್ತು. ಆ ಒಂದು ಮರು ಸಮೀಕ್ಷೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರೆ ಆ ಸರ್ಕಾರ ತುರಂತಾಗಿ ಏನಂತಂದರೆ ಎಡಗೈ ಮತ್ತು ಬಲಗೈ ಮತ್ತು ಇತರೆ ಅಂತೇಳಿ ಗುಂಪುಗಳನ್ನು ಮಾಡಿ ಮೀಸಲಾತಿಗೆ ಮುಂದಾಗಿದೆ. 6-6-5 ಅಂತಕ್ಕಂಥದ್ದು. ಈಗ ಅಪಾಯಿಂಟ್ಮೆಂಟ್ಸ್ಗಳನ್ನು ಏನು ಈ ಒಂದು ಒಳ ಮೀಸಲಾತಿಯ ಒಂದು ಪ್ರಸ್ತಾಪ ಇದೆ, ಆ ಪ್ರಸ್ತಾವನೆ ರಾಜ್ಯಪಾಲರ ಅಂಗಳದಲ್ಲಿ ಇನ್ನೂ ಕೂಡ ಅಂಕಿತ ಆಗಿಲ್ಲ. ಮತ್ತು ಏನು ಈ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿ ಎಲ್ಲ ಇಲಾಖೆಗಳಲ್ಲಿ ಕೂಡ ಏನು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಜೊತೆಗೆ ಜಾತಿ ಪ್ರಮಾಣಪತ್ರ ಪಡೆಯುವಂತೆ, ಬಿ ಪ್ರಮಾಣಪತ್ರ ಪಡೆಯುವಂತೇಳಿ ಆದೇಶ ಮಾಡಿದ್ದಾರೆ. ಈ ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು. ರೋಸ್ಟರ್ ಬಿಂದು ಇಲ್ಲದೇ ನಮ್ಮ ಬಲಗೈ ಸಮುದಾಯ ಅಂದರೆ ವಲಯ ಸಮುದಾಯಕ್ಕೆ ಇಲ್ಲಿ ಭಾಳಷ್ಟು ಅನ್ಯಾಯವಾಗ್ತಿದೆ. ಆ ಕಾರಣಕ್ಕಾಗಿ ಇವತ್ತು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಒಟ್ಟಾರೆ ಹೇಳ್ಬೇಕಂದ್ರೆ 13 ಬಲಗೈ ಶಾಸಕರಿದ್ದಾರೆ, ಒಬ್ಬ ಕೊಳ್ಳೇಗಾಲ ಶಾಸಕರು ವಿರೋಧವನ್ನು ಮಾಡಿದ್ದಾರೆ. ಮತ್ತು ಏನು ಧಾರವಾಡ ಶಾಸಕರಿದ್ದಾರೆ, ಅವರು ಕೂಡ ವಿರೋಧ ಮಾಡಿದ್ದಾರೆ. ಮತ್ತು ನಮ್ಮ ಶಾಸಕರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಿಂದ ಮಾತಾಡಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಈ ಬಗ್ಗೆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಇದು ಒಂದು ಹಿಂಗೆ ಬಿಟ್ರಿ ಅಂದ್ರ ಇದು ಏನಪ್ಪಾ ಅಂದ್ರೆ ಮುಂದಿನ 35 ವರ್ಷಗಳವರೆಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಯಾರು ನೌಕರಿ ಸಿಗಲ್ಲ. ನಮ್ಮ ಕಲ್ತಿರ್ತಕ್ಕಂಥ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ ನೌಕರಿ ಸಿಗಲ್ಲ. ಇವತ್ತೇ ಪ್ರೈವೇಟೈಸೇಷನ್ ಮಾಡ್ಯಾರ. ಎಲ್ಲ ಕಡೆ ನಿಮ್ಗೆ ಗೊತ್ತಿದೆ. ಎಲ್ಲ ಕಡೆ ಏನಪ್ಪಾ ಅಂದ್ರೆ ಪ್ರೈವೇಟೈಸೇಷನ್ ಮಾಡಿ ಎಲ್ಲನೂ ಕೂಡ ಏನಪ್ಪಾ ಅಂತಂದ್ರೆ ಬಂಡವಾಳಶಾಹಿಗಳ ಕೈಗೆ ಡಿಪಾರ್ಟ್ಮೆಂಟ್ಗಳನ್ನ ಕೊಳ್ಳಾತಾರ. ಅದರಲ್ಲಿ ಮೀಸಲಾತಿ ಇಲ್ಲ. ನೌಕರಿಕರಾಗಿ ಆಗ್ಯಾರ. ಎಷ್ಟೋ ಜನ ಮೊದಲು ಏನಪ್ಪಾ ಅಂದ್ರೆ 7ನೇ 8ನೇ ಕಲ್ತರು ಸರ್ಕಾರದಲ್ಲಿ ನೌಕರಿ ಕೊಟ್ಟಾರ 30 ವರ್ಷದ ಮೊದಲ. ಆದ್ರೆ ಈಗ ನೌಕರಿಗಳೇ ಕರೀತಲ್ಲ. ಯಾಕೆ ನೌಕರಿ ಕರೀತಾ ಇಲ್ಲ ಅಂದ್ರೆ ಸರ್ಕಾರಿ ವಲಯ ಏನಪ್ಪಾ ಅಂದ್ರೆ ಖಾಸಗಿ ವಲಯ ಮಾಡಿ ಇವತ್ತೇನಪ್ಪಾ ಅಂದ್ರೆ ಮೀಸಲಾತಿ ಏನಪ್ಪಾ ಅಂದ್ರೆ ಕೊಲೆ ಮಾಡಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಗರದ ಪಿಡಿಎ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳ ಸಮಾವೇಶ ಭವ್ಯವಾಗಿ ಜರುಗಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಳೆ ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು.
ನಗರದ ಪಿಡಿಎ ಕಾಲೇಜಿನಲ್ಲಿ ಜರುಗಿದ ಹಳೆ ವಿದ್ಯಾರ್ಥಿಗಳ ಸಮಾವೇಶಕ್ಕೆ ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ಹಾಗೂ ಸಚಿವರಾದ ಈಶ್ವರ್ ಖಂಡ್ರೆ, ಶರಣಬಸಪ್ಪ ದರ್ಶನಾಪುರ್ ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ವೇದಿಕೆ ಮೇಲಿರುವ ಗಣ್ಯರಿಗೆ ಸಂಸ್ಥೆಯ ಆಡಳಿತ ಮಂಡಳಿ ವತಿಯಿಂದ ಸ್ವಾಗತಿಸಿ ಸನ್ಮಾನಿಸಲಾಯಿತು. Visionary chairman and founder of member board of governing IIT Kalburgi to felicitate our Karnataka. Principal and team to felicitate Shri Baswaraj Matimud sir. I request Principal sir to felicitate Dr. Umesh Jadhav. I request Shri Shiv Kumar Pat. Felicitate all the governing council members. ಹಳೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದ ಸ್ಮೃತಿಗಳನ್ನು ಹಂಚಿಕೊಂಡು ಕಾಲೇಜಿನ ಅಭಿವೃದ್ಧಿಗೆ ಸಹಕಾರ ನೀಡುವ ಸಂಕಲ್ಪ ವ್ಯಕ್ತಪಡಿಸಿದರು. ಈ ಸಮಾವೇಶವು ಸ್ನೇಹ ಭಾವವನ್ನು ಗಟ್ಟಿಗೊಳಿಸಿ ಭವಿಷ್ಯದಲ್ಲಿ ಸಹಕಾರಾತ್ಮಕ ಚಟುವಟಿಕೆಗಳಿಗೆ ವೇದಿಕೆಯಾಯಿತು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಕೇಂದ್ರ ಸಚಿವ ಪ್ರಲ್ಹಾದ್ ಜೋಶಿ ಹಾಗೂ ಸಚಿವರಾದ ಈಶ್ವರ್ ಖಂಡ್ರೆ, ಶರಣಬಸಪ್ಪ ದರ್ಶನಾಪುರ ಮಾತನಾಡಿದರು. ನಮ್ಮ ದೇಶದ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬೆಳೆಸ್ಕೊಳ್ಬೇಕಾಗಿದೆ. ಪ್ರತಿಯೊಂದು ಇನ್ಸ್ಟಿಟ್ಯೂಟು ಅವು ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಆಗಬೇಕಾಗಿದೆ. ಇದಕ್ಕೆ ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಪ್ರೋತ್ಸಾಹವನ್ನು ನಾವು ಕೊಡ್ತಾ ಇದ್ದೀವಿ. ಈ ಒಂದು ಪರಿಣಾಮವಾಗಿ ಕಳೆದ 8 ವರ್ಷಗಳಲ್ಲಿ US ವರ್ಲ್ಡ್ ಯೂನಿವರ್ಸಿಟಿಯ ರ್ಯಾಂಕಿಂಗ್ದಲ್ಲಿ ಭಾರತದ 54 ಯೂನಿವರ್ಸಿಟಿಗಳು ದ ರ್ಯಾಂಕಿಂಗ್ ಈ ಒನ್ ಅಮಂಗ್ ದಿ ಟಾಪ್ Indian institution, global institution. Now they are securing the place. ನಮ್ಮ ದೇಶದ ಇವತ್ತು ಅನೇಕ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ನಲ್ಲಿ ಮುಂದಕ್ಕೆ ಬರ್ತಾ ಇದ್ದಾರೆ. 40,000 ಕೋಟಿ ರೂಪಾಯಿಯನ್ನ ಇಂಡಿಯನ್ ಸೆಮಿಕಂಡಕ್ಟರ್ ಮಿಷನ್ನಲ್ಲಿ ನಾವು ಭಾರತ ಸರ್ಕಾರದಿಂದ ನಾವು ಸಹಾಯಧನವನ್ನು ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. AI ಮಿಷನ್ 10,300 crores government of India is supporting, and because we are promoting this entrepreneurship skill, we are trying to create more and more entrepreneurs. ಪ್ರಥಮವಾಗಿ ನನ್ನ ಕಡೆಯಿಂದ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಮಾನ್ಯ ಮಹಾದೇವಪ್ಪ ರಾಮಪುರವರು ಮತ್ತು ಅವ್ರ ಜೊತೆ ಅನೇಕ ಜನ ಬಹಳಷ್ಟು ಜನ ಶ್ರಮ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ. ಮನೆ ಮನೆಗೆ ಹೋಗಿ ದೇಣಿಗೆ ಸಂಗ್ರಹಣೆ ಮಾಡಿ ಇವತ್ತು ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ, ಇವತ್ತಿನ ಕಲ್ಯಾಣ ಕರ್ನಾಟಕ ಅತ್ಯಂತ ಶೈಕ್ಷಣಿಕವಾಗಿ ಹಿಂದುಳಿದಂತ ಒಂದು ಕ್ಷೇತ್ರ ಅಂತ ಹೇಳಿ ಹಣೆಪಟ್ಟಿ. ಸರ್ಕಾರದ ಯಾವುದೇ ಸೌಲಭ್ಯ ಇರಲಿಲ್ಲ. ಒಂದು ಪ್ರೌಢಶಾಲೆ, ಪದವಿಪೂರ್ವ ಕಾಲೇಜು, ಪದವಿ ಕಾಲೇಜು, ವೃತ್ತಿಪರ ಕೋರ್ಸ್ಗಳು ಇವು ಯಾವುವೂ ಇರಲಿಲ್ಲ. ಈ ಯಾವುವು ಇರದೇ ಇದ್ದಂತಹ ಸಂದರ್ಭದಲ್ಲಿ ಬಡ ಮಕ್ಕಳಿಗೆ ಇವತ್ತು ಗುಣಾತ್ಮಕ ಶಿಕ್ಷಣ ಕೊಡಬೇಕು, ಅವರಿಗೆ ಕಡಿಮೆ ಫೀಸ್ನಲ್ಲಿ ಉತ್ತಮವಾದಂತಹ ಶಿಕ್ಷಣ ಕೊಟ್ಟು ಒಂದು ಶಿಕ್ಷಣದಿಂದಲೇ ಪ್ರಗತಿ ಅನ್ನುವಂತಹ ಒಂದು ದೂರದರ್ಶನವನ್ನು ಇಟ್ಟುಕೊಂಡು ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಸಂಸ್ಥೆ ಅಡಿಯಲ್ಲಿ ಈಗ ಸುಮಾರು 16 ಶಾಲಾ ಕಾಲೇಜುಗಳು ನಡೀತಾ ಇದ್ದಾವೆ. ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇದೆ, ಇನ್ನಿತರ ಕಾಲೇಜುಗಳಿದ್ದಾವೆ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ರಾಷ್ಟ್ರ ಕಟ್ಟುವಂತ, ದೇಶ ಕಟ್ಟುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅದರ ಶ್ರೇಯಸ್ಸು ನಮ್ಮ ಈ ಸಂಸ್ಥೆಗೆ ಸಲ್ತದೆ.
ಶಶಿಲ್ ನಮೋಶಿ, ಬಸವರಾಜ್ ಮತ್ತಿಮೂಡ್, ಜಗದೇವ್ ಗುತ್ತೇದಾರ್, ಸುನಿಲ್ ವಲ್ಯಾಪುರೆ, ಡಾಕ್ಟರ್ ಉಮೇಶ್ ಜಾಧವ್, ಅರುಣ್ ಕುಮಾರ್ ಎಂವೈ ಪಾಟೀಲ್, ಡಾಕ್ಟರ್ ಶಣ್ಬಸಪ್ಪ ಹರ್ವಾಳ್, ಡಾಕ್ಟರ್ ಕಿರಣ್ ದೇಶ್ಮುಖ್ ಸೇರಿದಂತೆ ಗಣ್ಯರು, ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಾಕಷ್ಟು ವಿದ್ಯಾರ್ಥಿಗಳು ಬಹಳ ಉತ್ತಮ ಸ್ಥಾನದಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದಿರುವುದು, ಉದ್ಯೋಗ ನೀವು ಕೊಡ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಉನ್ನತ ಸ್ಥಾನದಲ್ಲಿ ಬಹಳಷ್ಟು ಜನ ಇರೋದ್ರಿಂದ ಕಾಲೇಜನ್ನ ಉತ್ತಮ ಮಟ್ಟಕ್ಕೆ ಬಳಸಬೇಕಾದ್ರೆ ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ಲೇಸ್ಮೆಂಟ್ ಸಿಕ್ಕಾಗ ಮಾತ್ರ ಈ ಕಾಲೇಜಿಗೆ ಒಂದು ಒಳ್ಳೆಯ ಹೆಸರು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇಲ್ಲಿ ಓದಿರ್ತಕ್ಕಂಥ ಅಲ್ಮನಿ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಹೆಚ್ಚು ಒಂದು ಹೆಸರು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ಶಿವಾಜಿ ಜಯಂತಿ ಆಚರಣೆ ವೇಳೆ ಎರಡು ಸಮುದಾಯಗಳ ನಡುವೆ ಗಲಾಟೆ ನಡೆದ ಘಟನೆ ವರದಿಯಾಗಿದೆ. ಗ್ರಾಮದ ಗೋಕುಲ ನಗರದ ಗಣೇಶ್ ಕಟ್ಟೆಯ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನು ಇರಿಸಿ ಸಂಭ್ರಮಾಚರಣೆ ಮಾಡಲಾಗುತ್ತಿತ್ತು. ಈ ವೇಳೆ ಸೌಂಡ್ ಬಾಕ್ಸ್ ಹಚ್ಚಿ ಯುವಕರು ನೃತ್ಯ ಮಾಡುತ್ತಿದ್ದಾಗ ಮತ್ತೊಂದು ಸಮುದಾಯದವರು ಸೌಂಡ್ ಕಡಿಮೆ ಮಾಡುವಂತೆ ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆ ವಾಗ್ವಾದ ಉಂಟಾಗಿದೆ. ಮಾತಿನ ಚಕಮಕಿ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡು ಎರಡು ಸಮುದಾಯದವರ ನಡುವೆ ಕಟ್ಟಿಗೆ ಮತ್ತು ಕಲ್ಲುಗಳಿಂದ ಪರಸ್ಪರ ಹೊಡೆದಾಟ ನಡೆದಿದೆ. ಘಟನೆಯಲ್ಲಿ 3-4 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಗಾಯಾಳುಗಳಿಗೆ ಸ್ಥಳೀಯವಾಗಿ ಚಿಕಿತ್ಸೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಪ್ರಕರಣ ಸಂಬಂಧ ತನಿಖೆ ಮುಂದುವರೆದಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.